ಫ್ರೀ ಕೊಟ್ರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ನೇಮಕ ಮಾತ್ರ ಅವರು ಮುಖ ಒಂದು ಚಾವಿಯಿಂದ ಬೇರೆ ಹೇಳಕ್ಕಾಗಲ್ಲ. ಫ್ರೀ ಏನಕ್ಕೆ ಬೇಕು ಸರ್? ಫ್ರೀ ಏನಕ್ಕೆ ಬೇಕು ಸರ್? ನಮ್ಮ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು. ಗೌರ್ಮೆಂಟ್ ಆಫೀಸರನ್ನು ಪ್ರೈವೇಟ್ ಆಫೀಸ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ದಿವಸ ಬರ್ತಾರೆ, ಮುಖ ತೋರ್ತಾರೆ, ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಮ್ಮ ಕೈ ಸಿಕ್ಕೋದು. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಇಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ, ಚಂಬು ಅದು ಇದು ಏನೇನೇ ಗಲಾಟೆ ರಾಜಕೀಯದಲ್ಲಿ. ಸೊ ಯಾಕಂದ್ರೆ ಅವ್ರು ಎಷ್ಟೇ ಜಗಳ ಆಡಿದ್ರು ಇದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ, ಯಾರನ್ನ ಗೆಲ್ಲಿಸ್ಬೇಕು ಅಂತ. ಸೊ ನಿಮ್ ಪ್ರಕಾರ ಯಾವ ಪಕ್ಷ ಗೆಲ್ಬೋದು ಸರ್? ಆದರೆ ನಮ್ಮ ಜನಗಳಿಗೆ ಕಷ್ಟಪಟ್ಟು ಓಟ್ ಕೊಡ್ತಾರೆ. ಓಟ್ ಕೊಟ್ಟಿದ್ಮೇಲೆ ಅವ್ರು ಏನು ಮಾಡ್ತಾರೆ, ಅಧಿಕಾರ ದುಡ್ಡಕ್ಕೋಸ್ಕರ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗ್ತಾರೆ. ಅದನ್ನು ನಾವು ರೀಕಾಲ್ ಮಾಡೋ ಕೆಪಾಸಿಟಿ ನಮ್ಮ ಪಬ್ಲಿಕ್ ಇಲ್ಲ. ಯಾಕೆಂದರೆ ಕೋಆಪ್ರೇಷನ್ ಇಲ್ಲ. ನಮ್ಮ ಪಬ್ಲಿಕ್ ಕೋಆಪ್ರೇಟ್ ಮಾಡಿ ಅವ್ನು ರೀಕಾಲ್ ಮಾಡಬೇಕು. ಇವಾಗ ನಾವು ಕಾಂಗ್ರೆಸ್ ಎಲೆಕ್ಟ್ ಮಾಡ್ತೀವಿ, ಅವ್ನು ದುಡ್ಡು ಇಸ್ಕೊಂಡು ಜನತಾದಳ BJPಗೆ ಹೋಗ್ತಾನೆ. BJPನಲ್ಲಿ ಎಲೆಕ್ಟ್ ಮಾಡ್ತಾರೆ, BJPಯಿಂದ ಕಾಂಗ್ರೆಸ್ ಓಟ್ ಬರ್ತಾರೆ. ಅವ್ರನ್ನ ನಾವು ಪಬ್ಲಿಕ್ ರೀಕಾಲ್ ಮಾಡೋ ಕೆಪಾಸಿಟಿ ನಮ್ಮದು ಇಲ್ಲ. 1,000 ಜನ ಸೇರಿ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಟ್ಟು ಅವ್ನು ರೀಕಾಲ್ ಮಾಡಿ ನಮಗೆ ಅವನು ಮೋಸ ಮಾಡಿದ್ದಾನೆ, ನಾವು ಎಲೆಕ್ಟ್ ಮಾಡಿದ್ದೇ ಬೇರೆ, ಇವ್ನು ಮಾಡ್ತಾ ಇರೋದು ಬೇರೆ ಅಂತ ನಾವು ಫೈಟ್ ಮಾಡಬೇಕು. ನಮ್ಮಲ್ಲಿ ಕೋಆಪ್ರೇಷನ್ ಇಲ್ಲ ಪಬ್ಲಿಕ್ಕಿಂದ. ಒಂದು. ಎರಡನೇದು ಏನಂದರೆ, ನಾವು ಏನು ಇವರು ಒಳ್ಳೇದು ಮಾಡ್ತಾರೆ ಅಂತ ಉದ್ದೇಶ ಮಾಡ್ಕೊಂತ ಮಾಡಲ್ಲ. ಇವರು ಎಲೆಕ್ಷನ್ ದಿವಸ ಬರ್ತಾರೆ, ಮುಖ ತೋರ್ತಾರೆ, ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಮ್ಮ ಕೈ ಸಿಕ್ಕೋದು. ಅದವ್ರಿಗೆ ಕೈಗೆ ಸಿಕ್ಕಲ್ಲ. ನಾವು ಪಡೋ ಕಷ್ಟವನ್ನು ಪಡ್ತಾನೆ ಇರಬೇಕು, ನಾವು ದುಡಿತಾನೆ ಇರಬೇಕು. ನಮಗೇನು ಹೆಲ್ಪ್ ಮಾಡಲ್ಲ ಅವರು. ಸೊ ಈಗ ಕೊನೆಯದಾಗ ಕೇಳೋವಂಥದ್ದು, ಸೊ ಯಾವ ಪಕ್ಷ ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನೋಡಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇದು ಏನಾಗಿದೆ ಅಂದರೆ, ಪಕ್ಷ ಇವಾಗಿಂದ ಟ್ರೆಂಡ್ ನೋಡೋಕೆ ಹೋದರೆ BJPಗೆ ಸ್ವಲ್ಪ ಇದಿದೆ, ಫೇವರ್ ಇದೆ. BJPಗೆ ಫೇವರ್ ಇದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಲೀಡರ್ಸ್ ಇಲ್ಲ. ಎಲ್ಲರೂ ಅದೇ ಪಬ್ಲಿಕ್ ಎಲ್ಲ ಅದೇ ಕ್ವಶನ್ ಕೇಳೋದು. ಕಾಂಗ್ರೆಸ್ನಲ್ಲಿ ಲೀಡರ್ಸ್ ಇಲ್ಲ. ಈ ಕಾಂಗ್ರೆಸ್ನಲ್ಲಿ ಏನು ಮಾಡಿದ್ರು, ಒಂದು ಲೀಡ್ರನ್ನ ಉತ್ಪತ್ತಿ ಮಾಡಿಲ್ಲ. ರಾಹುಲ್ ಗಾಂಧಿ ಕೂತ್ಕೊಂಡ್ಬಿಟ್ರು. ರಾಹುಲ್ ಗಾಂಧಿಗೆ ಯಾವ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬೇರೆ ಲೀಡರ್ಸ್ ನೀವು ರೆಡಿ ಮಾಡಬೇಕಾಗಿತ್ತು. ಇವ್ರು ಮಲ್ಲಿಕಾರ್ಜುನ್ ಖರ್ಗೆ ಇದಾರಲ್ಲ ಸರ್? ಖಾರ್ಗೆ ಅವರು ಇದ್ದಾರೆ. ಖಾರ್ಗೆನವರು ಆ ಒಂದು ಲೆವೆಲ್ನಲ್ಲಿ ಬರೋವಂಥ ಕೆಪಾಸಿಟಿ ಅವ್ರಿಗಿಲ್ಲ. ಯಾಕಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಮಾತಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಕ್ಲಿಯರಿಟಿ ಮಾತಾಡೋಕೆ ಬರಲ್ಲ ಅವರು. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಮಾತಾಡೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾತಾಡಬೇಕಂದ್ರೆ ಫ್ರೀಕ್ವೆಂಟಾಗಿ ಮಾತಾಡಬೇಕು. ಬ್ರೇಕ್ ಆಗಿ ಮಾತ್ರ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅದಕ್ಕಾಗಿ ಮೋದಿ ಅವ್ರು ಫಿಟ್ಟು ಅಂತೀರಾ? ಮೋದಿ ಸದ್ಯಕ್ಕೆ ಅವರು ಬಿಟ್ರೇನು ಯಾರಿಲ್ಲ. ಎಲ್ಲ ಅಧಿಕಾರ ಕೂತವ್ರೆ, ರೆಡಿಯಾಗಿ ಕಾಯ್ತವ್ರೆ. ಯಾವ ಮೋದಿ ಬೀಳ್ತಾರೋ ನಾವು ಹೋಗೋಣ ಅಂತ ಕಾಯ್ತವ್ರೆ. ಮೋದಿನೇ ಬರ್ಬೇಕು, ಎಲ್ಲಾ ತರಾನು ಮಾಡ್ಕೊಟ್ಟಿದ್ದಾರೆ ಅವರು. ಸೊ ಮೋದಿ ಅವ್ರು ಬರ್ಬೇಕಂತೀರಾ? ಸರ್ ಕಾಂಗ್ರೆಸ್ ಬೇಡ ಅಂತೀರಾ? ಕಾಂಗ್ರೆಸ್ ಅವರು 75 ವರ್ಷ ಸರ್ವಿಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ರಿಟೈರ್ಡ್ ಒಳ್ಳಿ ಅವರು. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ನಮ್ಮ ಅಭಿಪ್ರಾಯ ಇದು. ಮೋದಿ ಅವ್ರು ಬರಬೇಕು. ಕಾಂಗ್ರೆಸ್ ಬೇಡ ಅಂತೀರಾ? ಬೇಡ, ಬಿಲ್ಕುಲ್ ಬೇಡ. ಅದೇ ಫ್ರೀ ಶ್ರೀಲಂಕಾ ಪಾಕಿಸ್ತಾನ ಮಾಡಕ್ಕೆ ಅಷ್ಟೇ, ಬೇರೆ ಏನಾಗಲ್ಲ. ಬಿಜೆಪಿ ಬಂದ್ರೆ ಒಳ್ಳೇದು. ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಹಿಂದೂಗಳು ಉಳಿತಾರೆ. ನಿಮ್ಮ ಹೆಸರೇನು? ವರ್ಷ ಅಂತ. ವರ್ಷ. ಓಕೆ, ವರ್ಷ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಾ ಬಿಕಾಮ್ ಓದ್ತಾ ಇದ್ದೀರಾ? ಓಟು ಹಾಕ್ತಾ ಇದ್ದೀರಾ? ಓಟ್ ಆಗ್ತದೆ. ಎಷ್ಟನೇ ವರ್ಷ ಇದ್ದಿದ್ದು? ನಂದು ಫಸ್ಟ್ ಇಯರ್, ಫಸ್ಟ್ ಟೈಮ್. ಓಕೆ, ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದು ಈ ಸತಿ? ಈ ಸತಿ ಬಿಜೆಪಿನೇ ಬರೋದು. ಹೌದಾ? ಬಿಕಾಸ್ ಕಾಂಗ್ರೆಸ್ ಅಂತಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಪ್ರಕಾಶ್ ಅಂತ. ಓಕೆ ಸರ್, ಇಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ, ನಮ್ಮ ಪಕ್ಷ ನಿಮ್ಮ ಪಕ್ಷ, ಚಂಬು ಗಿಂಬು ಅದು ಇದು ಎಲ್ಲ ನಡೀತಾ ಇದೆ ರಾಜಕೀಯದಲ್ಲಿ. ಸೊ ಯಾಕಂದ್ರೆ ಡಿಸೈಡ್ ಮಾಡೋದು ಜನಗಳು, ಅವರಲ್ಲ. ಅವ್ರು ಎಷ್ಟೇ ಕಿತ್ಲಾಡಿದ್ರು ಡಿಸೈಡ್ ಮಾಡೋದೆಲ್ಲ ಜನಗಳೇ ಅಲ್ವಾ? ಸೊ ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದು ಸರ್? ಪಕ್ಷಕ್ಕಿಂತ ಹೆಚ್ಚಾಗಿ ಯಾರು ಚೆನ್ನಾಗಿ ಕೆಲಸ ಮಾಡಿ ಯಾರು ಮುಂದೆ ದೇಶದ ಅಭಿವೃದ್ಧಿ ಯಾರು ಮಾಡ್ತಾರ ಆ ಪಕ್ಷ ಬರುತ್ತೆ. ಯಾವ್ದು ಬರ್ಬೇಕು ಸರ್? ಯಾವ್ದು? ಬಿಜೆಪಿ ಬರಬೇಕು. ಬಿಜೆಪಿ. ಸೊ ಹಂಗಂದ್ರೆ ಮೋದಿ ಅವರೇ ನೆಕ್ಸ್ಟ್ ಪ್ರಧಾನಿ ಆದ್ರೇನೆ ನಮ್ಮ ದೇಶ ಉದ್ಧಾರ ಆಗೋದು. ಸೊ ಡೆವಲಪ್ಮೆಂಟ್. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಬಹುಮತ ಬಂದ್ರೆ ತಾನೇ ಅವ್ರ ಚೀಫ್ ಮಿನಿಸ್ಟರ್ ಆಗೋದು. INDA ನಲ್ಲಿ ಅವ್ರವರೇ ಕಿತ್ತಾಡ್ತಾ ಇದ್ದಾರೆ. ಇನ್ ಜನ ಎಲ್ಲಿಂದ ಯಾರಿಗೆ ಓಟ್ ಹಾಕ್ತಾರೆ? ಜನಗಳಿಗೆಲ್ಲ ಬುದ್ಧಿವಂತರಾಗಿದ್ದಾರೆ. ಇವಾಗ ಇಷ್ಟು ದಿವಸ ಎಲ್ಲ ಹೇಳಿ ಅಮರ್ಸಿದ್ದಾಯ್ತು. ಈಗೆಲ್ಲ ಒಳ್ಳೆ ಜನ ಬುದ್ಧಿವಂತರಾಗಿದ್ದಾರೆ. ದೇಶ ಪ್ರಗತಿಗೆ ಆರಿಸ್ತಾರೆ ಜನ. ಯಾವ ಪಕ್ಷ ಗೆಲ್ಬೇಕು? ಆಬ್ವಿಯಸ್ಲಿ ಬಿಜೆಪಿನೇ ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು ಸರ್. ಹಂಗಂತಲ್ಲ, ದೇಶಕ್ಕೆ ಒಳ್ಳೇದು, ಎಕನಾಮಿ ಪರವಾಗಿ ಬೇರೆ ದೇಶದಲ್ಲಿ ನಮ್ಮದು
ಏನ್ ಪವರ್ ಇದೆ ಅದು ತೋರಿಸ್ಬೋದು. ಸೊ ನಮ್ಮ ಇಂಡಿಯಾ ಪವರ್ ಏನಿದೆ ಅಂತ ತೋರಿಸ್ಬೋದು ಅಂದ್ರೆ ಹಾ. ಬಿಜೆಪಿ ಗೆಲ್ಲಬೇಕು ಅಂತ ನಿಮ್ಮ ಅರ್ಥ. ಯಾಕೆ ಕಾಂಗ್ರೆಸ್ ಬಂದ್ರೆ ನಮ್ದೇನು ಅಷ್ಟೊಂದು ಪವರ್ ಇರಲ್ಲ ಅಂತೀರಾ ಔಟ್ ಆಫ್ ಕಂಟ್ರಿಯಲ್ಲಿ? ಇರಲ್ಲ. ಇರಲ್ಲ ಒಂದು ಡಿಫೆನ್ಸ್ ಅಲ್ಲಾಗ್ಲಿ ಮತ್ತೊಂದು ಅಲ್ಲಾಗ್ಲಿ ಅಷ್ಟೊಂದು ಇರಲ್ಲ. ನೀವು ಎಲೆಕ್ಷನ್ ಬಂದಿದೆ ಅಲ್ವಾ, ಈಗ ಎಲೆಕ್ಷನ್ ಓಟ್ ಹಾಕಿದ್ದೀರಾ? ಇಲ್ಲ, ಇದು ನನ್ನ ಫಸ್ಟ್ ಟೈಮ್. ಫಸ್ಟ್ ಟೈಮಾ? ಸೂಪರ್ ರೀ, ಕಾಂಗ್ರೆಸ್, ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ಸೊ ನೀವು ಯಾವ ಪಕ್ಷದನ್ನ ತಲೆಯಲ್ಲಿ ಇಟ್ಟುಕೊಂಡು ಯಾವ್ದು ಗೆಲ್ಲಬೇಕು ಅಂತೀರಾ? ಬಿಜೆಪಿನೇ ಗೆಲ್ಲಬೇಕು ಅಂತ. ಬಿಜೆಪಿ ಗೆಲ್ಲಬೇಕು ಅಂತೀರಾ, ಯಾಕೆ? ಬಿಕಾಸ್ ನಾವು 10 ವರ್ಷದಿಂದ ನೋಡಿದ್ದೀವಿ ಮೋದಿಜಿ ಅವರು ಏನೇನು ಮಾಡಿದ್ದಾರೆ ದೇಶಕ್ಕೋಸ್ಕರ. ಸೊ ಇನ್ನೂ ಒಂದು 5 ವರ್ಷ ಅವ್ರು ಬಂದರೆ ಇನ್ನೂ ನಮ್ಮ ದೇಶ ಇನ್ನೂ ಮೇಲೆ ಉದ್ಧಾರ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತ. ಆ್ಯಂಡ್ ಅವ್ರು ಮೇನ್ಲಿ ಯೂತಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮಂಥವರಿಗೆ ಮುಂದೆ ನಾವು ಇವಾಗ ಡಿಗ್ರಿಯಲ್ಲಿದ್ದೀವಿ, ಮುಂದೆ ನಮಗೆ ಕೆಲಸ ಎಲ್ಲ ಹುಡುಕುವಾಗ ತುಂಬ ಆಪರ್ಚುನಿಟೀಸ್ ಬರ್ತಿದೆ ಮೋದಿ ಗೌರ್ಮೆಂಟ್ ಕೆಳಗಡೆ. ಸೊ ನಮಗೆ ಮೋದಿಜಿನೇ ಬರಬೇಕು ಅಂತ ಆಸೆ. ಎಷ್ಟ ಅದೇ ಫ್ರೀ, ಎಲ್ಲಾದ್ರಲ್ಲೂ ಫ್ರೀ ಬಿಟ್ರೆ 2,000 ರೂಪಾಯಿ ಎಷ್ಟೊಂದು ಜನಕ್ಕೆ ಬರ್ತಿದೆ, ಅಷ್ಟೆಲ್ಲ ಬರ್ತಿಲ್ಲ. ಅಷ್ಟೆಲ್ಲ ಜನಕ್ಕೆ ಏನು 2,000 ರುಪೀಸ್ ಬರ್ತಿಲ್ಲ. ಕರೆಂಟ್ ಬಿಲ್ 200 ಯೂನಿಟ್ಸ್ ಫ್ರೀ ಕೊಡ್ತಾರೆ ಅಂತಾರೆ. ಅದು 1 ಯೂನಿಟ್ ಎಷ್ಟು ಇವಾಗ? ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಿದೆ? ಫ್ರೀ ಕೊಟ್ರೆ ಎಲ್ಲಿ ಡೆವಲಪ್ಮೆಂಟ್ ನಡೆಯುತ್ತೆ? ಬಿಜೆಪಿ ಬಂದ್ರೆ ಒಳ್ಳೇದು ಅಂತೀರಾ? ಕಂಪ್ಯಾರಿಟಿವ್ಲಿ ಒಳ್ಳೇದು. ಕಾಂಗ್ರೆಸ್ಗಿಂತ ಬೆಟರ್ ಅವರು. ಯಾವ್ದು ಬೆಟರ್? ಕಾಂಗ್ರೆಸ್ಗಿಂತ ಬಿಜೆಪಿ ಬೆಟರ್ ಅಷ್ಟೇ. ಅಲ್ಲೇ ಜಾಯ್ನ್ ಆಗ್ಬಿಟ್ಟು ಡ್ಯಾನ್ಸ್ ಮಾಡೋದು ಅದು ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಮತ್ತೆ ಯಾಕೆ ನಾಚ್ಕೊತಾ ಇದ್ದೀರಾ ಅಲ್ವಾ? ಸರಿ, ಓಕೆ. ಯಾವ ಪಕ್ಷ ಬರುತ್ತೆ ಈ ಸತಿ? ಬಿಜೆಪಿ. ಯಾಕೆ? ಬಿಜೆಪಿನೇ ಬರಬೇಕು. ನಿಮ್ ಫ್ರೆಂಡ್ ಹೇಳಿದ್ರಂತ ನೀವು ಹೇಳ್ತಾ ಇದ್ದೀರಾ. ಕಾಂಗ್ರೆಸ್ ಈ ಸತಿ ಯಾವ ಪಕ್ಷ ಬರ್ಬೋದು ಬ್ರದರ್? ಇರೋದು 2 ಪಾರ್ಟಿ, ಕಾಂಗ್ರೆಸ್ ಬಿಜೆಪಿ. ಯಾಕೆ ಜೆಡಿಎಸ್ ಇದೆಯಲ್ಲ, ಅವರೇ ಬರ್ತಾರೆ. ಯಾವ್ದು ಬರ್ಬೋದು? ಅವರೇ ಅಲ್ಲ, ಎಲ್ಲರೂ ಬರಲ್ಲ, ಒಂದೇ ಸತಿ ಬರಕ. ಬಿಜೆಪಿ ಬರುತ್ತಾ? ಯಾಕೆ ಬರ? ಕಾಂಗ್ರೆಸ್ ಮಾಡಿದ್ರಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಅಂದ್ರ ಅಂತಲ್ಲ, ಅದಕ್ಕೆ ಅವರೇ ಬರ್ಬೋದು ಬಂದ್ರೆ. ಬಿಜೆಪಿನೇ. ಬಿಜೆಪಿ ಅಫ್ಕೋರ್ಸ್ ಬಿಜೆಪಿ. ಬಿಜೆಪಿ ಅಲ್ಲ, ಬರೀ ಬಿಜೆಪಿ ಅದಿರೋದು ಆಕ್ಚುಲಿ. ಅದೇ ಬಿಜೆಪಿನೇ ಬರುತ್ತೆ ಅಂತ. ಕಾಂಗ್ರೆಸ್ ಬರಲ್ವಾ? ಚಾನ್ಸ್ ಯಾಕೆ ಇಲ್ಲ. ಅವ್ರ ಏನ್ ಸುಮ್ನೆ ಅದೇ ಎಲ್ಲ ಹೇಳ್ತಾ ಇರ್ತಾನೆ ಫ್ರೀ. ಏನ್ ಗುರು, ಎಷ್ಟು ಸೀಟು? 128 ಸೀಟಾ ಬಂದಿರೋದು. ಅವ್ ಅಷ್ಟು ಗೆದ್ದಿದಾರಲ್ಲ, ಈ ಸತಿ ಬರಲ್ಲ ಅಂತ ಯಾಕೆ? ಈ ಸತಿ ಬರಲ್ಲ ಪಕ್ಕ. ಯಾಕಂದ್ರೆ ಈ ಫ್ರೀ ಕೊಟ್ರು ಜನರ ಪಕ್ಕ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಬಿಜೆಪಿಗೆ ಹಾಕ್ಬೇಕು, ಅವ್ರು ಏನಾದ್ರು ಒಳ್ಳೇದ್ ಮಾಡ್ತಾರೆ ಅಂತ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ಕಾಂಗ್ರೆಸ್ ಬರುತ್ತೆ ಅಂತೀರಾ? ಯಾಕೆ? ಫ್ರೀ ಇದೆ ಅಂತನಾ ಬಸ್ಸು? ವಾಟ್ ವಿಲ್ ನಾಟ್ ಹ್ಯಾಪನ್? It'll be better if Congress comes. Why? And no discrimination among religion or any caste. So yeah. ಬಿಜೆಪಿ 100%. ಹಂಗಂತೀರಾ ಬ್ರೋ? 100% ಸರ್. ಯಾಕೆ ಕಾಂಗ್ರೆಸ್ ಬರಲ್ಲ ಅಂತೀರಾ? ಬರಲ್ಲ ಸರ್. ಯಾಕೆ? ಎಲ್ಲ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ. ಹೌದಾ? ಯಾಕೆ ಬರಲ್ಲ. ಮೋದಿ ಏನು? ಮೋದಿ ಅವ್ರು ಬಂದ್ರೆ ದೇಶ ಅಭಿವೃದ್ಧಿ ಆಗತ್ತೆ. ಇವಾಗ ನಂಬರ್ 5 ಅಲ್ಲಿ ಇದೀವಿ, ಓ, ಇವಾಗ ನಂಬರ್ 3 ಹೋಗ್ತೀವಿ ನೆಕ್ಸ್ಟ್. ಸೊ ವರ್ಲ್ಡ್ ಅಲ್ಲಿ ನಂಬರ್ GDP ಗೆ ಹೋಗ್ತೀವಿ. ಓ, ಓಕೆ. ಎಜುಕೇಟೆಡ್ ಎಲ್ಲ ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾರು ಅನ್ಎಜುಕೇಟೆಡ್ ಸುಮ್ನೆ ಫ್ರೀ ಗ್ಯಾರಂಟಿಗೆ ಅದಕ್ಕೇನಾದ್ರು ಇದ್ರೆ ಕಾಂಗ್ರೆಸ್ಗೆ ಹೋಗ್ತಾರೆ ಓಟ್ ಹಾಕಿ. ಬಿಟ್ಟಿ ಬೇಕಾಗಿರೋರು ಫ್ರೀ ಕೊಡೋರು, ಫ್ರೀ ಅದು ಫ್ರೀ ಇದು ಫ್ರೀ ಅಂತ ಕೊಟ್ರೆ ಕಾಂಗ್ರೆಸ್ಗೆ ಹಾಕ್ತಾರೆ. ದೇಶ ಉದ್ಧಾರ ಆಗ್ಬೇಕು, ಜನರಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ಬಿಜೆಪಿಗೆ ಹಾಕ್ತಾರೆ. ಸಲ ಬಿಜೆಪಿ ಬರ್ಬೋದು. ಬಿಜೆಪಿನ? ಯಾಕೆ ಕಾಂಗ್ರೆಸ್ ಬರಲ್ಲ ಸರ್? ಇಲ್ಲ, ಯಾಕೆ ಸರ್? ಯಾಕಂದ್ರೆ ಇಂಡಿಯಾ ಅಂತ ಬಂದ್ರೆ ಅದು ಬಿಜೆಪಿನೇ ಅಂತಾನೆ ಹೋಗುತ್ತೆ ಆಕ್ಚುಲಿ. ಓ, ಇಂಡಿಯಾ ಅಂತ ಬಂದ್ರೆ ಅಂದ್ರೆ ಮೋದಿ ಅವರು. ಸೊ ಡೆವಲಪ್ಮೆಂಟ್ಗೋಸ್ಕರ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕಾಂಗ್ರೆಸ್ ಬಂದ್ರೆ ಡೆವಲಪ್ಮೆಂಟ್ ಮಾಡಲ್ವಾ? ಇಲ್ಲ, ಯಾಕೆ ಸರ್? ಯಾಕಂದ್ರೆ ಈಗ ಆಲ್ರೆಡಿ 10 years ಇಂದ ಅವ್ರು ಬಂದಿಲ್ಲ. ಮತ್ತೆ ಅವ್ರು ಏನಾರ ಬಂದ್ರೆ ಅಂದ್ರೆ ಜಸ್ಟ್ ಅವರು ದುಡ್ಡು ಮಾಡೋಕ್ಕೆ ಬರ್ತಾರೆ ಹೊರತು ಅಭಿವೃದ್ಧಿ ಅಂತೂ ಆಗಲ್ಲ. ಆಗಲ್ಲ ಅಂತೀರಾ? ಆಗಲ್ಲ. ಏನ್ ಮಾಡ್ತಾ ಇದ್ರಿ? ಏನ್ ಓದ್ತಾ ಇರೋದು? ಫೈನಲ್ ಇಯರ್ ಬಿಕಾಮ್. ಬಿಕಾಮ್. ಓಕೆ. ಸೊ ಇಲ್ಲೇನ್ ಸರ್, ಇಲ್ಲಿ ಕೂತ್ಕೊಂಡಿರಲ್ಲ, ಏನ್ ಸರ್ ಇದು? ತಂಪಾಗಿರ್ಲಿ ಅಂತನಾ? ಇದು ನಮ್ದು ಜಾಗ. ಇದು ಜಾಗ ಕಣ್ ತಂಪು ಮಾಡ್ಕೊಳ್ಳೋ ಜಾಗ. ಕಣ್ ತಂಪು ಮಾಡ್ಕೊಳ್ಳೋ ಜಾಗ ಅಲ್ಲ, ಇಲ್ಲೇ ಕೂತ್ಕೊಳ್ಳೋದು. ನೆರಳಿದೆ, ಬಿಸಿಲಲ್ಲಿ ತಣ್ಣಗಿರುತ್ತೆ. ಓಕೆ ಬಿಡಿ, ಇರ್ಲಿ, ಪರಲ್ಲ, ಗೊತ್ತಾಗತ್ತೆ ನಮಗೂ. ಓಕೆ. ಈ ಸತಿ ಯಾವ ಪಕ್ಷ ಬರ್ಬೋದು ಸರ್? ತುಂಬಾ ಜಗಳ ಆಡ್ತಾ ಇದಾರೆ, ಅವ್ರವರೇ ಕಿತ್ಲಾಟಗಳು ನಡೀತಾ ಇದೆ, ಚಂಬು ಅದು ಇದು ಅಂತ. ಸೊ ಡಿಸೈಡ್ ಮಾಡೋದೆಲ್ಲ ನೀವೇ, ಕರೆಕ್ಟ್ ಅಲ್ವಾ? ಪಬ್ಲಿಕ್ ಡಿಸೈಡ್ ಮಾಡೋದು ಯಾರು ಗೆಲ್ಲಿಸ್ಬೇಕು ಏನು ಅಂತ. ಅವ್ರು ಯಾರು ಏನ್ ಕಿತ್ಲಾಟ ಮಾಡಿದ್ರು ಏನು ಮಾಡಕ್ಕಾಗಲ್ಲ. ಸೊ ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದು ಸರ್? ಈ ಸತಿ ಖಂಡಿತ ಬಿಜೆಪಿ. 28 ಸೀಟನ್ನು ಬಿಜೆಪಿ ಬರುತ್ತೆ. ಅದರಲ್ಲಿ ಏನು ಇದೇ ಇಲ್ಲ, ಮಾತೇ ಇಲ್ಲ. ಹಂಗಂತೀರಾ? ಯಾಕೆ ಕಾಂಗ್ರೆಸ್ ಬರಲ್ವಾ? ಕಾಂಗ್ರೆಸ್ ಖಂಡಿತ ಬರಲ್ಲ. ಯಾಕೆ? ಫ್ರೀ ಇದೆಯಲ್ಲ, ಎಷ್ಟೊಂದು ಏನೋ ಫ್ರೀ ಇದೆ, ಆಫರ್ಸ್ ಎಲ್ಲ ಏನೋ ಆಫರ್ ಇದೆ. ನಾವು ಕಾಂಗ್ರೆಸ್ಗೆ ಏನಾದ್ರು ಓಟ್ ಹಾಕ್ಬಿಟ್ರೆ ಶ್ರೀಲಂಕಾ ತರ ದಿವಾಳಿ ಆಗೋಗ್ಬಿಡ್ತೀವಿ ನಾವು. ಈಗ ಆರ್ಥಿಕ ನಮ್ದು ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಡು ಕಾಂಗ್ರೆಸ್ ಅವರು ಎಲ್ಲರಿಗೂ ಫ್ರೀ ಅಂತ ಕೊಡ್ತಾವ್ರೆ. ಇನ್ನ 5 ವರ್ಷ ಮುಂದುವರೆದ್ಬಿಟ್ರೆ ಇದು ಸರಿ ಹೋಗಲ್ಲ, ಪಾಕಿಸ್ತಾನ ಆಗ್ಬಿಡುತ್ತೆ ಜೊತೆಗೆ. ನಮ್ದು ಉಳಿಬೇಕು, ನಾವು ಏನಾದ್ರು ಒಂದು ದೇಶ ಉಳಿಬೇಕು ಅಂದ್ರೆ ಮೋದಿ ಸ್ಥಿತಿ ಗೆಲ್ಸ್ಲೇಬೇಕು. ಹಾಗೆ ಆಗುತ್ತೆ ಅದು. ಮೋದಿ ಅವರೇ ಗೆಲ್ತಾರೆ. ಕಾಂಗ್ರೆಸ್ ಬರಲ್ಲ ಅಂತೀರಾ? ಖಂಡಿತ ಬರಲ್ಲ. ಅದು ಬೇರೆ ಸತಿ ಕುಮಾರಣ್ಣ ಬೇರೆ ಸರ್ ಅವರೇ 100% ಕುಮಾರಣ್ಣ ಅವರು ಸೇರ್ಕೊಂಡು ಮಾಡ್ತಾರೆ. ಕುಮಾರಣ್ಣ ಇರೋದು ಪ್ಲಸ್ ಪಾಯಿಂಟ್. ಇನ್ನು ಹೌದು, ಪ್ಲಸ್ ಪಾಯಿಂಟ್.
ಓಕೆ ಬ್ರೋ, ಸೊ ಬಿಜೆಪಿನೇ. ಖಂಡಿತ ಬಿಜೆಪಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರೇನು? ರಿತ್ವಿಕ್. ರಿತ್ವಿಕ್, ಸಕ್ಕತ್ತಾಗಿದೆ ಹೆಸರು. ಯಾಕೆ ನಾಚ್ಕೋತಾ ಇದ್ದೀರಾ? ನಾಚ್ಕೊಂತ ನಾವು ಹೆಣ್ಣು ತೋರ್ಸಕ್ ಇಲ್ಲ ಬಂದ? ಇಲ್ಲ 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 ಮತ್ತೆ ಏನ್ ಬ್ರದರ್ ನೀವು ಏನ್ ಓದ್ತಾ ಇರೋದು? ಫೈನಲ್ ಇಯರ್ ಬಿಕಾಮ್. ಫೈನಲ್ ಬಿಕಮ್ಮ. ಓಕೆ ಬ್ರೋ, ಯಾವ ಪಕ್ಷ ಬರ್ಬೋದು ಬ್ರೋ ಈ ಸತಿ? ಮೋದಿ. ಮೋದಿ ಅವರ? ಮೋದಿನೇ. ಯಾಕೆ ಬ್ರೋ? ಡೆವಲಪ್ಮೆಂಟ್, ಸ್ಟೇಬಲ್ ಗವರ್ಮೆಂಟ್, ಗೌರ್ಮೆಂಟ್, ಸ್ಟೇಬಲ್ ಗೌರ್ಮೆಂಟ್, ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿ ಈಸ್ ಮೋದಿ. ಮೋದಿ. ಓಕೆ, ಸೊ ವಾಟ್ ಅಬೌಟ್ ಕಾಂಗ್ರೆಸ್? They if they are giving 1 lakh to everyone, then where will they get money to develop the country? ಅದೇ ಮೈನ್. ಇಲ್ಲಿ ಸ್ಟೇಟಲ್ಲಿ 5 ಗ್ಯಾರಂಟೀಸ್ ಹೇಳಿದ್ದಾರೆ. ಏನು 1 ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗ್ತಿಲ್ಲ. ಏನು ಹಿಂಗೆ ಸ್ಟೇಟಲ್ಲೇ ಹಿಂಗಿರುವಾಗ ನ್ಯಾಷನಲಲ್ಲಿ ಏನು ಮಾಡಿಬಿಡ್ತಾರೆ? ಏನಾಗಲ್ಲ ಅಂತೀರಾ? ಏನಾಗಲ್ಲ. ಸೊ ಹಿಂಗಾಗಿ ಯಾರು ಬರಬೇಕು? ಮೋದಿ. ಮೋದಿ ಅವ್ರು ಬರಬೇಕು ಅಂತೀರಾ? ಸೇಮ್. ಮಾತಾಡಿ ಆರಾಮಾಗಿ. ದೊಡ್ಡವರು ಹಿರಿಯರು ನೀವೇ ಮಾತಾಡಿಲ್ಲ ಅಂದ್ರೆ ನಾವೇನು? ನಾವು ನೋಡೋ ಕಲಿಬೇಕಲ್ವಾ? ಬರ್ತೀರಿ ಮಾತಾಡಿ. ಹೇಳಿ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಸರ್, ಏನ್ ಮಾಡ್ತಾ ಇದ್ರಿ ನೀವು? ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ವಿ. ರಿಯಲ್ ಎಸ್ಟೇಟಾ? ಹೌದು ಸರ್. ಓಕೆ ಸರ್, ಈಗ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಒಳ್ಳೇದು ಸರ್? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್. ಹೌದು. ಯಾಕೆ ಸರ್? ಕಾಂಗ್ರೆಸ್ ಅಂದ್ರೆ ಈಗ ಮೋದಿಜಿ ಹೇಳಿರೋದು ಯಾವುದು ಮಾಡಿಸಿಲ್ಲ. ಅವರು 2 ಕೋಟಿ ಜನಕ್ಕೆ ಕೆಲಸಗಳು ಸಿಗುತ್ತೆ. ಆಮೇಲೆ 15 ಲಕ್ಷ ಬ್ಯಾಂಕಲ್ಲಿ ಹಾಕ್ತೀನಿ ಎಲ್ಲ. ಇವಾಗ ಮನಮೋಹನ್ ಸಿಂಗ್ ಇದ್ದಾಗ ಗ್ಯಾಸ್ ಸಿಲಿಂಡರ್ ಬಂದು 450 ರೂಪಾಯಿಗೆ ಸಿಕ್ತು, ಆಯ್ತಾ? ಇವಾಗ 1200 ರೂಪಾಯಿ ಸಿಲಿಂಡ್ರು. ಬಡವರಿಗೆ, ಮಿಡಿಲ್ ಕ್ಲಾಸ್ ಎಲ್ರಿಗೂ ಕಷ್ಟ, ಎಲ್ರಿಗೂ ಕಷ್ಟನೇ. ಮೋದಿ ಗೌರ್ಮೆಂಟ್ ಎಲ್ರಿಗೂ ಕಷ್ಟನೇ. ಹೌದು. ಕಾಂಗ್ರೆಸ್ ಬಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಹೌದು. ಸೊ ಸುಮಾರು ಜನ ಹೇಳ್ತಾ ಇರೋದು ಈ ಸತಿ ಬಿಜೆಪಿ ಬರುತ್ತೆ ಅಂತ ಇದ್ದಾರೆ. ಕಾಂಗ್ರೆಸ್ನವ್ರು ಫ್ರೀ ಕೊಟ್ಟಿದ್ದಾರೆ, ಬಟ್ ಏನು ನಮಗೆ ಯೂಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಸೆನ್ಸೇ ಇಲ್ಲ. ಬಿಜೆಪಿ ಬರಲ್ಲ, ಬರಲ್ಲ. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ನಿಮ್ದು? ನಮ್ದು ಹಾವೇರಿ ಜಿಲ್ಲಾ ಹನಗಲ್ ತಾಲೂಕು. ಓ, ಉತ್ತರ ಕರ್ನಾಟಕ. ಹಾ. ಬಹಳ ಖುಷಿ ಆತ್ರಿ. ಏನ್ರಿ ಇಲ್ಲಿ ಬಂದ್ರಿ ಈ ಕಡೆ? ಸರ್ ಇಲ್ಲ, ಹಾಗೆ ಒಂದಿಷ್ಟು ಕೆಲಸ ಇತ್ತು, ಬಂದಿದ್ವಿ ಅಲ್ಲಿಗೆ. ಬರ್ತಾ ಇರ್ತೀವಿ ಅವಾಗ ಇವಾಗ. ಓಕೆ ಸರ್, ಹಾ ಹೇಳಿ ಯಾವ ಸರ್. ಪಕ್ಷ ಬರ್ಬೋದ್ರಿ ಸರ್ ಈ ಸತಿ? ಈ ಸರಿ ರಾಜ್ಯದಲ್ಲಿ ಯಾವ ತರನಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕೇಂದ್ರದಲ್ಲಿ ಅದೇ ತರನಾಗಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಹೌದು, ಬರುತ್ತೆ? ಪಕ್ಕ. ಹೌದ್ರಿ, ಬಿಜೆಪಿ ಬರಲ್ವಾ? ಬರುವುದಿಲ್ಲ. ಯಾಕೆ? ಯಾಕಂತಂದ್ರೆ ನೋಡಿರ್ಬೋದು, ಈಗ ರಾಜ್ಯದಲ್ಲಿ ಉತ್ತಮವಾದ ಡಿ ಕೆ ಶಿವಕುಮಾರ್ ಸಾಹೇಬರ್ತು ಮತ್ತೆ ಸಿದ್ದರಾಮಯ್ಯ ಸಾಹೇಬರ್ತು ಒಳ್ಳೆ ಆಡಳಿತ ಬರ್ತಾ ಇದೆ. ಇವಾಗ ಬಿಜೆಪಿ ಸರ್ಕಾರ ನೋಡಿ ಇವತ್ತೆ ಬೇಜಾರಾಗಿದೆ ಜನಕ್ಕೆ. ಯಾಕಂತಂದ್ರೆ ಕೇಂದ್ರದಲ್ಲಿ ಯಾವುದೇ ತರನಾಗಿ ಬಡವ್ರ ಬಗ್ಗೆ ಸಿಗುವಂತ ಯೋಜನೆಗಳು ಒಂದು ಬರ್ತಾ ಇಲ್ಲ. ಹಾಗಾಗಿ ಇವಾಗ ನೋಡ್ತಿರ್ಬೋದು, ಹಿಂದೆ 15 ಲಕ್ಷ ಕೊಡ್ತೀವಿ ಅಂದ್ರೆ ಯಾವುದೇ ತರನಾಗಿ 15 ಲಕ್ಷ ರೂಪಾಯಿ ಬರಲಿಲ್ಲ. ರಾಜ್ಯದಲ್ಲಿ ಯಾವ ತರನಾಗಿ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಇವತ್ತು ಪ್ರತಿಯೊಬ್ಬ ಬಡವರಿಗೆ ಸಮೇತ ಮುಟ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಕೇಂದ್ರದಲ್ಲಿ 100ಕ್ಕೆ 100 ಇವತ್ತೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬರೋದು ನಿಶ್ಚಿತ. ಹೌದು. ಥ್ಯಾಂಕ್ ಯು. ಯಾವ್ದು ಬರ್ಬೋದು ಹೇಳಿ? ಮೇಬಿ ಬಿಜೆಪಿ. ಬಿಜೆಪಿ ಬರಬೇಕಾ? ಯಾಕೆ ಇದು ಕಾಂಗ್ರೆಸ್ ಬರಲ್ಲ ಅಂತೀರಾ? ಬರಲ್ಲ ಸರ್. ಏಕೆ? ಇಲ್ಲ, ಅವ್ರು ಕೊಟ್ಟಿರೋ ಇದು ಉಚಿತ ಇದೆಲ್ಲ ಅದೆಲ್ಲ ಯೂಸ್ ಇಲ್ಲ ಅಂದರೆ ಯೂಸ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಜನರೆಲ್ಲ ಸೋಂಬೇರಿಗಳಾಗ್ತಿದ್ದಾರೆ. ಸೋಂಬೇರಿಗಳಾಗ್ತಾ ಇದ್ದಾರೆ. ಸೊ ಫ್ರೀ ಕೊಟ್ಟರೆ, ಲೈಕ್ ಫ್ರೀ ಕೊಟ್ಟರೆ ಲೈಕ್ ಅವ್ರು ಕೆಲಸ ಮಾಡಲ್ಲ. ಸೊ ಹಿಂಗಾಗಿ ಬೇಡ ಅಂತೀರಾ? ಸೊ ಬಿಜೆಪಿ ಬರುತ್ತೆ ಅಂತೀರಾ? ಫ್ರೀ ಕೊಟ್ಟರೆ ಯೂಸ್ ಮಾಡ್ಕೊಬೋದು. ಅಂದರೆ ತುಂಬ ಹೆಂಗಸರು ತುಂಬ ಜಾಸ್ತಿ ಯೂಸ್ ಮಾಡ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಆಗ್ತಿದೆ ತುಂಬ. ಕಾಲೇಜ್ಗೆ ಹೋಗಿ ಬರೋ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ಸೀಟ್ ಬಿಡದೆ ತುಂಬ ಬರೀ ಹೆಂಗಸರಲ್ಲಿ ಇಲ್ಲಿ ಜಾಸ್ತಿ ಓಡಾಡಿಕೊಂಡು ಕಷ್ಟ ಆಗ್ತಿದೆ. ಅದಕ್ಕೆ ಫ್ರೀ ಮಾಡದೇ ಇದ್ರೆ ಒಳ್ಳೇದು. ನಾರ್ಮಲ್ ಆಗಿ ಫಸ್ಟ್ ಹೆಂಗಿತ್ತೋ ಅದೇ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಯಾವ್ದು ಬರ್ಬೋದು ಹಂಗಾರೆ? ಬಿಜೆಪಿ ಬರಬೇಕು. ಯಾವ್ದು ಬರ್ತದೆ ಅಂತೆಲ್ಲ, ಬಟ್ ಜನಗಳಿಗೆ ಒಂದು ಒಳ್ಳೇದು ಮಾಡ್ಬೇಕು ಸರ್. ಈಗ ದುಡ್ಡು ಇರೋರಿಗೆ ಅನುಕೂಲ ಬಿಜೆಪಿ, ಬಡಪಾಯಿಗಳಿಗೆಲ್ಲ ಅನುಕೂಲ ಇಲ್ಲ. ಬಡಪಾಯಿಗೆ ತುಂಬಾ ತೊಂದರೆ. ನಾರ್ಮಲ್ ಮಧ್ಯಂತರಿಗೆ ಬಡಪಾಯಿಗೆ ತುಂಬಾ ತೊಂದರೆ. ಇದು 2000 ಕೊಟ್ಟಿದ್ರಿಂದ ತುಂಬಾ ಹೆಲ್ಪ್ ಆಗಿದೆ. ನನಗೂ ಹೆಲ್ಪ್ ಆಗಿದೆ. ನಾನು ಸ್ವಲ್ಪ ಟೆನ್ಷನ್ ನಮ್ಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಯ್ತಾ? ಹೆಂಗಸರು ಕೊಟ್ರೆ 2000 ಕೊಡ್ತಾ ಇದ್ದೆ, ಅದ್ 2000 ಉಳಿತಾ? ಅಲ್ಲ, ಹೆಂಗಸರು ಕೊಡ್ತಾರೆ 2000 ಆದ್ರೂ ಕುಡಿತಾರೆ. ಎಣ್ಣೆಗೆ ಎಷ್ಟೇ ರೇಟ್ ಆದ್ರೂ ಬಿಡಲ್ಲ, ಅವ್ರು ಕುಡಿತಾರೆ. ಬಟ್ ಆ ದುಡ್ಡು ಇತ್ತಿತ್ಲಾಗೆಲ್ಲ 50 ವರ್ಷ ಕಾಂಗ್ರೆಸ್ ಆಳಿಲ್ವಾ? ಏನು ಮಾರಿಬಿಟ್ರ ಅವರು? ಅವೆಲ್ಲ ಸುಳ್ಳು. ಬಟ್ ಮೆಜಾರಿಟಿ ಬರಲ್ಲ. ಬಟ್ ಗೌರ್ಮೆಂಟ್ ಮಾತ್ರ ಬಿಜೆಪಿ ಮಾಡ್ಬೋದು, ಮೆಜಾರಿಟಿ ಬರಲ್ಲ. ಬಿಜೆಪಿ. ಇಷ್ಟು ಮೆಲ್ಲಗೆ ಮಾತಾಡ್ತಿರಲ್ಲ ಬ್ರದರ್ ನೀವು? ಬಿಜೆಪಿ ಚೆನ್ನಾಗಿ ನಕ್ಕೊಂಡು ಕೂತ್ಕೊಂಡಿದ್ರಿ, ಮಾತಾಡ್ಕೊಂಡು. ಬಿಜೆಪಿ. ಯಾಕೆ ಕಾಂಗ್ರೆಸ್ ಬರಲ್ವಾ? ಬರಲ್ಲ ಅನ್ಕೊಂತೀನಿ. ಯಾಕೆ? ಯಾಕಂದ್ರೆ ಇವಾಗಿರೋ ಫ್ಯಾನ್ ಬೇಸ್ ಇದೆ ತುಂಬಾ ಇದಕ್ಕೆ, ಬಿಜೆಪಿಗೆ. ಈಗ ಮೋದಿ ಒಳ್ಳೇದು ಮಾಡೋರು ಅನ್ಕೊಂತಾರೆ ಎಲ್ಲರೂ. ಮಾಡಿದ್ದಾರೆ ಅದಕ್ಕೆ. ಸೊ ಮೋದಿ ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ ಅಂತೀರಾ? ಸೊ ಡೆವಲಪ್ಮೆಂಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಇವಾಗ ಬುಲೆಟ್ ಟ್ರೈನು ಬರ್ತಾ ಇದೆ ಇಂಡಿಯಾಗೆ. ಬುಲೆಟ್ ಟ್ರೈನ್ ಇಂಡಿಯಾಗೆ ಅಹಮದಾಬಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ಟೈಮ್ ಜನ ಆಗ್ತಿದ್ರು ಇಂಡಿಯಾದಲ್ಲಿ. ಡೆವಲಪ್ಮೆಂಟ್ ನಡೀತಿದೆ ಬೆಂಗಳೂರು, ಇಂಡಿಯಾದಲ್ಲೇ ನಡೀತಾ ಇದೆ.
ಓಕೆ ಅನ್ನೋದಾದ್ರೆ ನೋಡಿದ್ರಲ್ವಾ, ಸೊ ಹೇಳಿದ್ದವರು ಕೇಳಿದ್ದ ನಾವು, ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಪಕ್ಷದ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಹೆಂಗೆ ಏನು ಅಂತ. ಸೊ 26ಕ್ಕೆ ರಿಸಲ್ಟ್ ಇದೆ, ನೋಡಿ ನಿಮಗೆ ಗೊತ್ತಾಗುತ್ತೆ. ಅಷ್ಟವರೆಗೂ ಮತ್ತೆ ನಾಳೆ ಇನ್ನೊಂದು ಹೊಸ ರಿಪೋರ್ಟ್ ತೊಗೊಂಬರ್ತೀನಿ. ಅಷ್ಟವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಫ್ರೀ ಕೊಟ್ಟರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ನೇಮಕ ಮಾತ್ರ ಅವರು, ಮುಖ ಒಂದು, ಚಾವಿಯಿಂದ ಬೇರೆ. ನಾವು ಹೇಳೋಕ್ಕಾಗಲ್ಲ. ಫ್ರೀ ಏನಕ್ಕೆ ಬೇಕು ಸರ್? ಫ್ರೀ ಏನಕ್ಕೆ ಬೇಕು ಸರ್? ನಮ್ಮ ಮನಸ್ಸು ಒಳ್ಳೇದು, ಮೋದಿ ಮನಸ್ಸು ಒಳ್ಳೇದು, ಮೋದಿ ಮನಸ್ಸು ಒಳ್ಳೇದು, ಮೋದಿ ಮನಸ್ಸು ಒಳ್ಳೇದು. ಗೌರ್ಮೆಂಟ್ ಆಫೀಸರನ್ನು ಪ್ರೈವೇಟ್ ಆಫೀಸ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ದಿವಸ ಬರ್ತಾರೆ, ಮುಖ ತೋರ್ತಾರೆ, ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಮ್ಮ ಕೈ ಸಿಕ್ಕೋದು. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ.